ಹಾಯ್ ಗುಡ್ ಮಾರ್ನಿಂಗ್. ಆಲ್ ದಿ ಬೆಸ್ಟ್ ಎಲ್ಲರಿಗೂ ಅಪ್ಲೈ ಮಾಡೋರಿಗೆ ಮತ್ತು ವೀಡಿಯೋಸನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಸುಮಾರು ರೀತಿಯ ಜಾಬ್ಸನ್ನು ನಾನು ಹಾಕ್ತೇನೆ. ಹಾಗೆಯೇ ಎಲ್ಲರಿಗೂ ಜಾಬ್ ಸಿಗಲಿ ಮತ್ತು ಆದಷ್ಟು ಜಾಬ್ ಚಾನಲ್ ಲಿಂಕನ್ನು ಎಲ್ಲರಿಗೂ ಶೇರ್ ಮಾಡಿ ವೀಡಿಯೋಸನ್ನು. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸುಮಾರು ಜಾಬ್ಸ್ ಇದೆ, ಸುಮಾರು ಜಾಬ್ಸನ್ನು ನಾನು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹಾಕ್ತೇನೆ. ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಬ್ಸ್ ಇದೆ. ನೀವೇನು ಕಮೆಂಟ್ ಮಾಡ್ತೀರಿ ಅದರ ಮೇಲೆ ಕೂಡ ಮತ್ತು ಎಲ್ಲ ಪ್ಲೇಸದು ಜಾಬ್ಸನ್ನು ಹಾಕ್ತೇನೆ. ಬಿಡದೆ ಹುಬ್ಬಳ್ಳಿ, ಧಾರವಾಡ, ಮೈಸೂರು ಮತ್ತು ಬ್ಯಾಂಗ್ಳೂರಲ್ಲಿ ಸುಮಾರು ಪ್ಲೇಸಸ್ ಇದೆ. ನೆಕ್ಸ್ಟ್ ದುಬೈ, ಅಬುದಾಬಿ, ಬ್ಯಾರಿನ್, ಕತಾರ್, ಎಲ್ಲ ರೀತಿದು ಮಂಗಳೂರು, ಕುಂದಾಪುರ, ಉಡುಪಿ ಎಲ್ಲ ಪ್ಲೇಸಸ್ಸಿದ್ದು ಜಾಬ್ಸ್ ನಾನು ಹಾಕ್ತೇನೆ. ಆದರೆ ಯಾವುದು ಕೂಡ ನೀವು ಕಾಂಟ್ಯಾಕ್ಟ್ ಎಲ್ಲ ಮಾಡುವಾಗ ಯಾವುದು ಜಾಬ್ ಆಗಿರಲಿ ಅದಕ್ಕೆ ನೀವು ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೇಳಿ ನಂತರ ನೀವು ಜಾಬ್ಗೆ ಅಪ್ಲೈ ಮಾಡಬೇಕು. ಇನ್ನೊಂದು ಏನಂತ ಹೇಳಿದರೆ, ನಿಮಗೆ ಸುಟೇಬಲ್ ಆಗುವಂಥ ಜಾಬ್ಗೆ ದಯವಿಟ್ಟು ವೆಯ್ಟ್ ಮಾಡಬೇಡಿ. ನೀವು ಒಂದು ಜಾಬಿಗೆ ಸೇರಿ, ಈಗ ಫ್ರೆಷರ್ಸ್ ಬೇಕಂತಾದರೆ, ಅನುಭವ ಇಲ್ಲದವರು ಬೇಕಂತಾದರೆ ಅಲ್ಲಿ ನೀವು ಸೇರ್ಬೋದಲ್ವ ಆ ಜಾಬಿಗೆ. ನೆಕ್ಸ್ಟ್ ನಿಮಗೆ ಅಲ್ಲೇ ಇದ್ದು ಒಂದು ತಿಂಗಳದ್ದು ಸಂಬಳ ತೆಗೆದುಕೊಂಡು ನಂತರ ಬೇರೆ ಜಾಬಿಗೆ ನಿಮಗೆ ಅಪ್ಲೈ ಮಾಡ್ಬೋದು. ಅಲ್ಲೇ ಇದ್ದು ನಿಮಗೆ ಸೂಟೇಬಲ್ ಇರುವಂಥ ಜಾಬ್ ಇದ್ದರೆ ಅಪ್ಲೈ ಮಾಡ್ಬೋದು. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಜಾಬ್ ಅನ್ನೋದು ನಾವು ಹುಡುಕಿದರೆ ಮಾತ್ರ ನಮಗೆ ಸಿಗ್ತಾರೆ ವಿನಃ ನಮ್ಮ ಹತ್ರ ಜಾಬ್ ಬರೋದಿಲ್ಲ. ಬರುವಂಥ ಜಾಬ್ಸ್ ಇದೆ ಅಲ್ವಾ, ಕೆಲವು ನಿಮ್ಮ ಕ್ವಾಲಿಫಿಕೇಷನ್ ಪ್ರಕಾರ ನಿಮಗೆ ಅನುಭವ ಇಲ್ಲದ್ದು ಕೂಡ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಅರ್ಜೆಂಟ್ ಬೇಕಾದರೆ ಖಂಡಿತವಾಗಿ ತಗೊಳ್ತಾರೆ. ಒಬ್ಬರು ಕೆಲಸಕ್ಕೆ ಯಾರಿಗಾದರೂ ಈಗ ಕ್ಯಾಂಡಿಡೇಟ್ ಸಿಗ್ತಾನೇ ಇಲ್ಲ ಕೆಲಸಕ್ಕೆ ಜನ. ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ಜಾಬಲ್ಲಿ. ಅನುಭವ ಇಲ್ಲಾದರೂ ಕಲಿಯಬೇಕನ್ನುವ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ, ಖಂಡಿತ ಅವರಿಗೆ ಜನ ಬೇಕಾದರೆ ಅವರು ತೆಗೆದುಕೊಳ್ತಾರೆ. ಇನ್ನು ಕೂಡ ಬರುವಂಥ ಮುಂದಿನ ದಿನಗಳಲ್ಲಿ ಸುಮಾರು ಟೈಪಿದ್ದು ಜಾಬ್ಸ್ ಇದೆ. ಎಲ್ಲರೂ ನೋಡಿ ಮತ್ತು ಎಲ್ಲರೂ ಅಪ್ಲೈ ಮಾಡಿ. ಇನ್ನೊಂದು, ನಾನು ಎಲ್ಲ ಜಾಬ್ಸ್ ಯಾವುದು ಹಾಕ್ತೇನೆ ಅದು ರಿಸರ್ಚ್ ಮಾಡಿ ಹಾಕೋದು. ಹಾಗಾಗಿ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೆ ಜಾಬ್ ಸಿಗಲಿ. ಫೋನ್ ಮಾಡಿ ಕೇಳುವಾಗ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೇಳಿ. ಮತ್ತು ನಾನು ಮಂಗಳೂರಿನವರಾದ ಕಾರಣ ನನಗೆ ಬೇರೆ ಪ್ಲೇಸದ್ದೆಲ್ಲ ಅಷ್ಟೊಂದು ಜಾಬ್ ಬಗ್ಗೆ ತುಂಬ ಮಾಹಿತಿ ಎಲ್ಲ ಏನೂ ಸಿಗೋದಿಲ್ಲ. ಯಾಕಂತ ಹೇಳಿದರೆ ಸಿಕ್ಕಿದರೂ ಕೂಡ ಅದನ್ನು ನಂಬಲಿಕ್ಕಾಗೋದಿಲ್ಲ, ಆ ರೀತಿ ಇರ್ತದೆ. ಯಾಕೆಂದರೆ ನನಗೆ ಯಾರು ಕ್ಲೋಸ್ ಆಗಿ ಯಾರು ಕಳಿಸ್ತಾರೆ ನೋಡಿ ಅಂಥವ್ರದ್ದು ಜಾಬ್ ನಾನು ಹಾಕ್ಬೋದು. ಪರಿಚಯ ಇಲ್ಲದವರದ್ದು ಎಲ್ಲದು ಕೆಲವೊಮ್ಮೆ ಜಾಬ್ ಎಲ್ಲ ನನಗೆ ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ. ಅಂಥವ್ರದ್ದು ಜಾಬ್ ಎಲ್ಲ ಉಂಟಲ್ವ, ತಕ್ಷಣ ಸಿಕ್ಕಿದ್ದನ್ನು ಹಾಕಲಿಕ್ಕಾಗೋದಿಲ್ಲ. ಎಲ್ಲ ರಿಸರ್ಚ್ ಮಾಡಿ ನೋಡಿ ನಾನು ಮತ್ತೆ ಹಾಕಬೇಕು. ಹಾಗಾಗಿ ನಿಮ್ಮ ಊರಿದ್ದೇ ನೀವು ಹಾಕ್ತೀರಿ, ಬೇರೆ ಊರಿದ್ದು ಯಾಕೆ ಹಾಕೋದಿಲ್ಲ ಅಂತ ಕೇಳ್ತಾರೆ ಸುಮಾರು ಜನ. ಬೇರೆ ಊರಿದ್ದು ಕೂಡ ಹಾಕ್ಬೋದು, ಆದರೆ ಆ ಊರಿನಲ್ಲಿ ಪರಿಚಯದವರು ಇರಬೇಕು. ಆವಾಗ ಅವರನ್ನು ನಂಬಿ ನಾವು ಇಲ್ಲಿ ಪೋಸ್ಟ್ ಮಾಡ್ಬೋದು ನಾನು. ಆದರೆ ಯಾರು ಇಲ್ಲದ ಊರಿನಲ್ಲಿ ಒಬ್ಬರು ಅಪರಿಚಿತರು ಬಂದು ಇದನ್ನು ಹಾಕಿ ಅದನ್ನು ಹಾಕ್ತೀರಾ ಮೇಡಮ್ ಅಂತ ಹೇಳ್ತಾರೆ. ಯಾಕೆಂದರೆ ನಾನು ಯಾರಿಂದ ಕೂಡ ಇಷ್ಟವರೆಗೆ ಯಾರಿಂದನೂ ಹಣ ತಗೊಳ್ಳಿಲ್ಲ. ಜಾಬ್ ಪೋಸ್ಟ್ ಮಾಡಲಿಕ್ಕೆ ಫ್ರೀಯಾಗಿ ನಾನು ಹಾಕ್ತಾ ಇರೋದು. ಆದರೆ ಅವರಿಗೆ ಸ್ವಲ್ಪ ಅದು ಲಾಭ ಅಲ್ವಾ. ಬೇರೆ ಕಡೆ ಕನ್ಸಲ್ಟೆನ್ಸಿ ಆಗಲಿ, ಬೇರೆ ಕಡೆ ಎಲ್ಲ ಜಾಬ್ ಪೋಸ್ಟ್ ಮಾಡುವಾಗ ಹಣ ಕೇಳ್ತಾರೆ. ಓಕೆ, ನೀವು ಜಾಬ್ ಪೋಸ್ಟ್ ಮಾಡಬೇಕಾದ್ರೆ ಹಣ ಕೇಳ್ತಾರೆ. ಆವಾಗ ಹಣ ಕೊಡಿ ಅಂತೇಳಿ ಇವರು ಜಾಬ್ ಪೋಸ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಇವರು ಹಣ ಕೊಡಬೇಕು, ಅವ್ರು ಜಾಬ್ ಪೋಸ್ಟ್ ಮಾಡ್ತಾರೆ ಆ ರೀತಿ. ನಾನಿಲ್ಲಿ ಪೋಸ್ಟ್ ಮಾಡುವಾಗ ಯಾರಿಗಾದರೂ ಹಣ ಏನಾದರೂ ನಾನು ಕೇಳೋದಿಲ್ಲ, ಫ್ರೀಯಾಗಿ ಪೋಸ್ಟ್ ಮಾಡಿ ಬಿಡ್ತೇನೆ. ಅವರಿಗೆ ಅದು ಲಾಭ ಆಗ್ತದೆ. ಅದಕ್ಕೆ ಅಂಥವರದ್ದು ಜಾಬೆಲ್ಲ ನಾನು ಹಾಕಲಿಕ್ಕೂ ಆಗೋದಿಲ್ಲ. ಅವರಿಗೆ ಲಾಭ ಆಗಲಿ ನಷ್ಟ ಆಗಲಿ, ನನಗೂ ಲಾಭ ಆಗಲಿ ನನಗೂ ನಷ್ಟ ಆಗಲಿ, ನಾನು ಹಾಕ್ಲಿಕ್ಕಾಗೋದಿಲ್ಲ. ಯಾಕಂದರೆ ಯಾವಾಗಲೂ ಜೆನ್ಯೂನ್ ಆಗಿರಬೇಕು. ನೀವು ಸಬ್ಸ್ಕ್ರೈಬರ್ ನನಗೆ ನಂಬಿಕೊಂಡು ಅಪ್ಲೈ ಮಾಡ್ತಿದ್ದೀರ ಅಂದಮೇಲೆ ನನ್ನ ಎಲ್ಲ ಜಾಬ್ಸ್ ಎಲ್ಲ ಜೆನ್ಯೂನ್ ಆಗಿದ್ದರೆ ತುಂಬ ಒಳ್ಳೆಯದು. ಹಾಗಾಗಿ ಈ ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ, ಮೈಸೂರು ಆಚೆ ಕಡೆಯಿಂದ ಯಾರೆಲ್ಲ ಜಾಬ್ ನನ್ನ ಹತ್ರ ಹಾಕಿ ಅಂತ ಹೇಳ್ತೀರಾ, ಅಫ್ಕೋರ್ಸ್ ನಾನು ಹಾಕ್ತೇನೆ. ಆದರೆ ಜೆನ್ಯೂನ್ ಆಗಿರುವಂಥದ್ದು ಮಾತ್ರ. ಯಾರ್ಯಾರು ಹೇಳಿದ್ದನ್ನು ತಂದು ಪೋಸ್ಟ್ ಮಾಡಬೇಕಂದ್ರೆ ನಾನು ಮಾಡೋದಿಲ್ಲ. ಜೆನ್ಯೂನ್ ಆಗಿರೋದು ಜಾಬ್ಸನ್ನು ಮಾತ್ರ ಮಾಡೋದು. ಓಕೆ, ಸುಮಾರು ಜಾಬ್ಸ್ ಇರ್ತದೆ, ಆದರೆ ಕೆಲವೊಮ್ಮೆ ನಮಗೆ ಆ ಪ್ಲೇಸ್ ನಮಗೇನು ಗೊತ್ತಿರೋದಿಲ್ಲ. ಆ ಪ್ಲೇಸಲ್ಲಿ ಎಷ್ಟು ಕೆಲಸಗಳಿವೆ ಅದರ ಬಗ್ಗೆ ನಮಗೇನು ಗೊತ್ತಿರೋದಿಲ್ಲ. ಹಾಗಂತ ನಮಗೆ ಹಾಕ್ಲಿಕ್ಕಾಗೋದಿಲ್ಲ ಅಲ್ವಾ. ಏನಂದರೆ ಇದು ನಂದು ಚಾನಲಲ್ಲಿ ನಾನು ಹೇಗೆ ಮಾಡ್ತೇನೆ,
ಹೇಗೆ ಮಾಡಬೇಕು, ಹೇಗೆ ಮಾಡಿದರೆ ಏನಾಗ್ತದೆ. ಸೊ ಅದು ನನ್ನ ಮೇಲೆ ಡಿಪೆಂಡ್. ಯಾರೊಬ್ಬರು ಬಂದು ಹಾಕಿ ಅಂತ ಹೇಳಿದ ತಕ್ಷಣ ನಾವು ಹಾಕ್ಲಿಕ್ಕಾಗೋದಿಲ್ಲ. ನೀವು ಕೇಳ್ತೀರಂತ ತಕ್ಷಣ ನಾನು ಕೇಳಿ ಪಟಕ್ಕ ಅಂತ ಹಾಕ್ಲಿಕ್ಕಾಗೋದಿಲ್ಲ. ಸೊ ಜೆನ್ಯೂನ್ ಆಗಿರಬೇಕಾದಂಥ ಜಾಬ್ಸ್ ಮಾತ್ರ ಹಾಕೋದು. ಹಾಗಾಗಿ ನನಗೆ ಯಾರೆಲ್ಲ ಹೇಳ್ತಾರೆ, ಸೊ ನಂದು ಕಲೀಗ್ಸ್ ಎಲ್ಲ, ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಅಂಥ ಪೋಸ್ಟನ್ನು, ಅಂಥ ಜಾಬ್ಸನ್ನು ಮಾತ್ರ ಇಲ್ಲಿ ನಾನು ಪೋಸ್ಟ್ ಮಾಡೋದು. ಸೊ ಎಲ್ಲ ಜೆನ್ಯೂನ್ ಜಾಬ್ಸ್ ಆಗಿರ್ತದೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ, ಮತ್ತು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಸುಮಾರು ಜಾಬ್ಸನ್ನು ನಾನು ಹಾಕ್ತೇನೆ. ಸೊ ಎಲ್ಲರೂ ಶೇರ್ ಮಾಡಿ. ಮತ್ತು ಯೂಟ್ಯೂಬ್ ಚಾನಲ್ ಅನ್ನೋದು ಈಗ ಎಲ್ಲರೂ ಮಾಡಿಬಿಟ್ಟಿದ್ದಾರಲ್ವ. ಲಾಗ್ ಚಾನಲ್, ಜಾಬ್ ಚಾನಲ್, ಟೆಕ್ ಚಾನಲ್, ಟ್ರಾವೆಲ್ಸ್ ಚಾನಲ್, ಎಲ್ಲ ಚಾನಲನ್ನು ಮಾಡಿಬಿಟ್ಟಿದ್ದಾರೆ. ಸೊ ನಂದು ಕೂಡ ಒಂದು ಲಾಗ್ ಚಾನಲ್ ಇದೆ. ಲಾಗ್ ಚಾನಲನ್ನು ಎಲ್ಲರೂ ನೋಡಿ, ಮತ್ತು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಡಿಫ್ರೆಂಟ್ ಲಾಗ್ ಚಾನಲ್ ಇದೆ. ಆ ವೀಡಿಯೋಸನ್ನು ವಿಡಿಯೋದ ಲಿಂಕನ್ನು ಈ ಚಾನಲಲ್ಲಿ, ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿಬಿಡ್ತೇನೆ, ಅಥವಾ ಕಮೆಂಟಲ್ಲಿ ಕೇಳಿದ್ರು ನಾನು ಕಳಿಸ್ತೇನೆ. ಓಕೆ. ಸೊ ಇವತ್ತಿದು ಫಸ್ಟ್ ಜಾಬ್ ಇದೆ. ಪ್ರೆಸ್ಗೆ ಬೈಂಡರ್ ಡೆಲಿವರಿ ಹುಡುಗರು ಬೇಕು. PF ESI ಉಂಟು. 9980124644. ಅರ್ಜೆಂಟಾಗಿ ಬೇಕಾಯ್ತಾ? ಹೊಸತು ಆಫೀಸ್ ಒಂದು ಆಗ್ತಾಯಿದೆ. ಸೊ ಮುಲ್ಕಿ, ಸುರತ್ಕಲ್. ಫೈನಾನ್ಷಿಯಲ್ ಅಡ್ವೈಸರ್ಸ್ ಬೇಕು, ಆಫೀಸ್ ಸ್ಟಾಫ್, ಟೀಮ್ ಲೀಡರ್ಸ್ ಬೇಕು. PUC ಆದವರು ಆಗ್ತಾರೆ, 30ರಿಂದ 70 ವರ್ಷದೊಳಗಿನವರು. ಓಕೆ. ಅರ್ಜೆಂಟಾಗಿ ಹೊಸತು ಆಫೀಸಿಗೆ ಫೈನಾನ್ಷಿಯಲ್ ಅಡ್ವೈಸರ್ಸ್ ಬೇಕು, ಮತ್ತು ಟೀಮ್ ಲೀಡರ್ಸ್, ಸುರತ್ಕಲ್ ಮತ್ತು ಮುಲ್ಕಿಗೆ. ಸೊ ಇಂಟರ್ವ್ಯೂಗೆ ನೀವು ಹೋಗ್ಬೋದು. 10 ತಾರೀಕಿಗೆ ಇಂಟರ್ವ್ಯೂ ಇದೆ, ಹೋಗ್ಬೋದು. 6364563490, 8050969719. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದರೆ, ರಿಪೀಟೆಡ್ ಆಗಿ ಯಾವುದು ಕೂಡ ನಾನು ಜಾಬನ್ನು ಇಲ್ಲಿ ಹಾಕೋದಿಲ್ಲ. ಈಗ ಒಂದು ಹೇಳಿದೆ, ಸೊ ಇದೇ ಜಾಬನ್ನು ನಾಳೆ ಅಥವಾ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ರಿಪೀಟ್ ಆಗಿ ಹಾಕೋದಿಲ್ಲ. ಸೊ ಹಾಗಾಗಿ ನೀವು ವಿಡಿಯೋವನ್ನು ನೋಡುವಾಗ ಫುಲ್ಲು ಸ್ಕಿಪ್ ಮಾಡದೆ ನೋಡಬೇಕಾಗ್ತದೆ. ಯಾವುದು ಜಾಬ್ ಕೂಡ ರಿಪೀಟೆಡ್ ಆಗೋದಿಲ್ಲ. ನೆಕ್ಸ್ಟು ಆಫೀಸ್ ಅಸಿಸ್ಟೆಂಟ್ ಬೇಕು, ಹುಡುಗಿಯರು ಮಾತ್ರ, ಕಂಪ್ಯೂಟರ್ ನಾಲೆಜ್ ಇದ್ದವರು. 8880750099. ನೆಕ್ಸ್ಟ್ ಕಿಚನ್ ಹೆಲ್ಪರ್, ಕ್ಲೀನಿಂಗ್ ಕೆಲಸಕ್ಕೆ ಮತ್ತು ಕಿಚನ್ ಹೆಲ್ಪರ್ ಬೇಕು PGಗೆ. 7483481581. ನಿಲ್ಲುವವರು ಮಾತ್ರ. ನೆಕ್ಸ್ಟ್ ನಿಲ್ಲುವ ಹೆಂಗಸರು ಬೇಕು, ಕಾರ್ಕಳಕ್ಕೆ, ಮನೆ ಕೆಲಸಕ್ಕೆ. 19,000 ಕೊಡ್ತಾರೆ. 7259503716. ನೆಕ್ಸ್ಟ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಬೇಕು, ಬಿಲ್ಲಿಂಗ್ ಮತ್ತು ಸ್ಟಾಕ್ ಪಿಕ್ಕಿಂಗ್ ಕೆಲಸಕ್ಕೆ, ಹುಡುಗಿಯರು. ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ಗೆ. 9449599559. ನೆಕ್ಸ್ಟು 15,000 ಕೊಡ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಬೇಕು. ಊಟ ಕೂಡ ಇದೆ, ಕಾಂಟ್ಯಾಕ್ಟ್ ಮಾಡಿ. ಸೆಕ್ಯೂರಿಟಿ ಗಾರ್ಡ್ ಇದಕ್ಕೆ ಫ್ರೆಶರ್ಸ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂತ ಹೇಳಿದರೆ ಎಜುಕೇಷನ್ ಇಷ್ಟೇ ಆಗಬೇಕು ಅಷ್ಟೇ ಆಗಬೇಕಂತ ಏನು ಹೇಳೋದಿಲ್ಲ ಅಲ್ವಾ ಸೆಕ್ಯೂರಿಟಿ ಗಾರ್ಡಿಗೆಲ್ಲ. ಸೊ ನೀವು ಪ್ಲೇಸ್ ಯಾವುದಂತ ಕೇಳಿ, ಎಷ್ಟು ಕ್ವಾಲಿಫಿಕೇಷನ್ ಆಗಬೇಕು, ಎಕ್ಸ್ಪೀರಿಯೆನ್ಸ್ ಏನಾದರೂ ಬೇಕಾ ಅಂತ ಕೇಳಿ ಇಂಥದ್ದೆಲ್ಲ ಜಾಬಿಗೆ ಅಪ್ಲೈ ಮಾಡ್ಬೋದು. 7899482245, 9448103973. ಹಾಸ್ಪಿಟಲ್ ಕ್ಯಾಂಟೀನ್ಗೆ ತಿಂಡಿ ರೆಡಿ ಮಾಡಲಿಕ್ಕೆ ಜನ ಬೇಕು. 7353532166. ಟ್ಯಾಲಿ ಗೊತ್ತಿರೋರು ಬೇಕು, ಫಿಶ್ ನೆಟ್ ಕಂಪನಿಗೆ. ಉಡುಪಿ ಮತ್ತು ಮಂಗಳೂರು. ಹುಡುಗರು ಮಾತ್ರ, 20,000 ಕೊಡ್ತಾರೆ. 9363455244. ಮೈಸೂರು ಮತ್ತು ಬ್ಯಾಂಗ್ಳೂರಿನಲ್ಲಿ, ಮಂಗಳೂರು ಮತ್ತು ಉಡುಪಿಯಲ್ಲಿ ಮಗುವನ್ನು ನೋಡ್ಕೊಳ್ಳಿಕ್ಕೆ, ಮನೆ ಕೆಲಸಕ್ಕೆ ಜನ. 18ರಿಂದ 40 ವರ್ಷದೊಳಗಿನ, ಅನುಭವ ಇದ್ದವರು, ಅನುಭವ ಇಲ್ಲದವರು. 17,000ದಿಂದ 20,000 ಕೊಡ್ತಾರೆ.
ಸೊ ಮನೆಯಲ್ಲೇ ಉಳಿದುಕೊಳ್ಳೋರು ಬೇಕು. ನೋಡಿ, ಇಲ್ಲಿ ನಿಮಗೇನು ಕ್ವಾಲಿಫಿಕೇಷನ್ ಹಾಕಲಿಲ್ಲ ಅವರು, ಪ್ಲಸ್ ಅನುಭವ ಇಲ್ಲದವರು ಕೂಡ ಅನುಭವ ಇದ್ದವರು ಕೂಡ ಅಂತ ಹೇಳಿದ್ದಾರೆ. ಬ್ಯಾಂಗಳೂರಿನಲ್ಲಿ ಪೇಷಂಟ್ಗಳನ್ನು ನೋಡ್ಕೊಳ್ಳಿಕ್ಕೆ ಮತ್ತು ಮೈಸೂರಲ್ಲಿ, ಮಂಗಳೂರಲ್ಲಿ, ಉಡುಪಿಯಲ್ಲೂ ಕೂಡ 18ರಿಂದ 40 ವರ್ಷದೊಳಗಿನವರು. ಸೊ ಇಲ್ಲಿ ಯಾವುದೇ ಎಜುಕೇಷನ್ ಕೇಳಲಿಲ್ಲ ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಕೇಳಲಿಲ್ಲ. ಅನುಭವ ಇದ್ದವರು, ಅನುಭವ ಇಲ್ಲದವರು. ಸೊ ಈ ಜಾಬಿಗೆ ಸುಮಾರು ಜನ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಸುಮಾರು ಪ್ಲೇಸ್ನವರು ಮಂಗಳೂರು, ಉಡುಪಿ, ಮೈಸೂರು, ಬ್ಯಾಂಗ್ಳೂರು 17,000ರಿಂದ 20,000 ಕೊಡ್ತಾರೆ ನೋಡಿ. ಅದಕ್ಕೆ ನಾನು ಹೇಳಿರೋದು, ಕೆಲವೊಂದು ಈ ರೀತಿಯಾದಂಥ ಜಾಬ್ಸ್ ಇದೆ, ಎಜುಕೇಷನ್ ಇಲ್ಲದ್ದು, ಅನುಭವ ಕೂಡ ಬೇಡದಿಲ್ಲದ್ದು. ನೋಡಿ, ಈ ಜಾಬಿಗೆ ಆ್ಯಕ್ಚುಲಿ ಸ್ಯಾಲ್ರಿ ಕೂಡ ಒಳ್ಳೆದಿದೆ. ನೀವೆಷ್ಟು ಜನ ಕೆಲವರು ಇದೇ ಜಾಬಿಗೆ ಅದೇ ಜಾಬಿಗೆ ಅಂಟಿ ಕೂತ್ಕೊಂಡವರಿಗೆ ಇದು ಬೆಸ್ಟ್ ಜಾಬ್ ಅಲ್ವಾ? ಸುಮಾರು ಜನ ಈ ಜಾಬಿಗೆ ದಯವಿಟ್ಟು ಟ್ರೈ ಮಾಡಿ. ಕಮೆಂಟ್ ಹಾಕಿದವರು, ಒಳ್ಳೆ ಜಾಬ್ ಇದು. ನೆಕ್ಸ್ಟ್, ಓಕೆ, ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ನಾನು ಹೇಳಿದ್ದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಓಕೆ.